ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಬಿಗ್ ಬಾಸ್ ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಕೊನೆ. ಬಾಸ್ ಇವತ್ತಿನ ಎಪಿಸೋಡಲ್ಲಿ ಒಂದು ಟಾಸ್ಕನ್ನು ನೀಡಿರ್ತಾರೆ. ಟಾಸ್ಕ್ ಏನಪ್ಪ ಅಂತಂದರೆ ನೋಡೋದಾದರೆ ಅಶ್ವಿನಿ ಅವರು ಮತ್ತು ಧ್ರುವ್ ಅಂತ ಒಂದು ಟೀಮ್ ಆದರೆ, ಹಾಗೆ ರಘು ಮತ್ತು ರಾಶಿಕ್ ಅವರು ಒಂದು ಟೀಮ್ ಆಗಿದ್ದರು. ಆದರೆ ಬಿಗ್ ಬಾಸ್ ಏನು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂದರೆ, ಒಂದೇ ಟೀಮ್ನ ಎರಡು ಸ್ಪರ್ಧಿಗಳು ಕಂಬವನ್ನು ಹಿಡಿದು ನಿಲ್ಲಬೇಕು. ಹಾಗೆ ವಿರುದ್ಧ ಟೀಮ್ನವರು ಅವರ ಏಕಾಗ್ರತೆ ಅಶ್ವಿನಿ ಮತ್ತು ಧ್ರುವ ಹಾಗೆ ರಘು ಮತ್ತು ರಾಶಿಕ್ ಅವರು ನೀರನ್ನು ಎರಚಿ ಏಕಾಗ್ರತೆ ಕೆಡಿಸ್ತಾ ಇರ್ತಾರೆ. ಅಶ್ವಿನಿ ಅವರು ಹೇಳ್ತಾರೆ, ಆಡೋ ಬರ್ದಲ್ಲಿ ವ್ಯಕ್ತಿತ್ವವನ್ನು ಕೆಳಗಿಟ್ಟು ಮಾತಾಡಬಾರ್ದು ಅಂತ. ಅದಕ್ಕೆ ಗಿಲ್ಲಿ ಮತ್ತು ರಕ್ಷಿತ್ ಅವರು ವಾದವಿವಾದನ ಮಾಡ್ತಾ ಅಶ್ವಿನಿ ಅವರಿಗೆ ಟಕ್ಕರ್ ಕೊಡ್ತಾ ಇರ್ತಾರೆ. ಹಾಗೆಯೇ ನೆಕ್ಸ್ಟ್ ಅಶ್ವಿನಿ ಮತ್ತು ಧ್ರುವ ಅಂತವರು ಕಂಬವನ್ನು ಹಿಡಿದು ನಿಂತಾಗ ರಾಶಿಕಾ ಮತ್ತು ರಘು ಅವರು ನೀರನ್ನು ಜೋರಾಗಿ ಹಾಕಿದ್ದಾರೆ ಅಂತ ಕಾಣುತ್ತೆ. ಯಾಕಂದರೆ ಅಶ್ವಿನಿ ಅವರ ಹೆಲ್ಮೆಟ್ ಎಲ್ಲ ಕಿತ್ಕೊಂಡು ಹೋಗಿದೆ ನೀರು ಹಾಕಿದ ಸ್ಪೀಡಿಗೆ. ಆದರೆ ಯಾರು ಈ ಟಾಸ್ಕ್ನ ವಿನ್ ಆಗಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.